ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಚಿಕ್ಕಿ, ಏನಾಯ್ತು? ಜ್ಯೂಸ್ ಕೊಡಕ್ತಾನೆ ಹೋಗಿದ್ದು, ವಾಪಸ್ ಹಂಗೆ ತಂದಿದ್ರು? ಇಲ್ಲ ರಾಮ್, ಅಕ್ಕನಿಗೆ ಯಾಕೋ ಹುಷಾರಿಲ್ಲ ಅನ್ಸುತ್ತೆ. ಚಿಕ್ಕಿಗ ಏನಾಯ್ತು? ಯಾಕೋ ಬೆಳಗ್ಗೆಯಿಂದ ಟೆನ್ಷನ್ನಲ್ಲಿದ್ರು. ಟೆನ್ಷನ್? ಟೆನ್ಷನ್ ಮಾಡ್ಕೊಳ್ಳೋದಂಥದ್ದು ಏನಾಯ್ತು? ಏನೋ ಅಪ್ಸೆಟ್ ಆದಂಗೆ ಇದ್ರು ರಾಮ್. ಏನು ಅಂತ ಗೊತ್ತಿಲ್ಲ. ಓಕೆ, ಜ್ಯೂಸ್ ಕೊಡಿರಿ ಚಿಕ್ಕಿ, ನಾನು ಕೊಡ್ತೀನಿ ಚಿಕ್ಕಿಗೆ. ಚಿಕ್ಕಿ, ನಾನು ಸೀತಾ ಒಂದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ರ? ಗೊತ್ತು ಚಿಕ್ಕಿ, ನನ್ನ ವಿಷಯಕ್ಕೆ ನೀವು ಸಿಕ್ಕಾಬಟ್ಟೆ ಅಪ್ಸೆಟ್ ಆಗಿದ್ದೀರಾ ಅಂತ. ನೀವು ಈ ಥರ ಡಿಸ್ಟರ್ಬ್ ಆಗಿರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಚಿಕ್ಕಿ. ರಿಯಲಿ ಸಾರಿ ಚಿಕ್ಕಿ, ರಿಯಲಿ ಸಾರಿ. ಹೇಗೆ ತಲೆ ಕೆಡಿಸ್ಕೊಳ್ದೆ ಇರಲಿ? ನನಗೆ ನೀನು ಬೇರೆ ಅಲ್ಲ, ಅನಿ ಬೇರೆ ಅಲ್ಲ ಅಪ್ಪು. ನಂಗೆ ಗೊತ್ತು ಚಿಕ್ಕಿ, ತಾತ ನಮ್ಮ ಪ್ರೀತಿನ ಅರ್ಥ ಮಾಡ್ಕೋತಾರೆ, ಎಲ್ಲ ಸರಿ ಹೋಗ್ಬೋದು ಅಂತ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಕ್ಷಮಿಸಿ ಸರ್, ಎಷ್ಟು ದೊಡ್ಡ ವಿಷಯ ನಿಮ್ಮಿಂದ ಮುಚ್ಚಿಟ್ಟಿದ್ದಕ್ಕೆ ನನಗೆ ಬೇಜಾರಾಗಿದೆ. ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರೆಸಿದ್ದೀರಾ ಅಂತ ನನಗೆ ಗೊತ್ತು. ನೀವೇನು ಪ್ರಶ್ನೆ ಮಾಡ್ಬೋದು ಅಂತಲೂ ನಾನು ಯೋಚನೆ ಮಾಡಿದ್ದೀನಿ. ಆ ಪ್ರಶ್ನೆ ನನಗೇನು ಹೊಸ್ತಲ್ಲ ಸರ್. ಸಿಹಿನೇ ನನಗೆ ಪ್ರಪಂಚ. ಅವಳು ನನ್ನ ಮಗಳು ಅಂತ ಎಲ್ಲರ ಹತ್ರ ಹೇಳ್ಕೊಳ್ಳೋಕ್ಕೆ ನನಗೆ ಯಾವ ಮುಜುಗರನೂ ಇಲ್ಲ, ಸಂಕೋಚನೂ ಇಲ್ಲ. ಈಗ ನೀವು ಕೇಳಬೇಕು ಅಂತಿರೋ ಪ್ರಶ್ನೆ ಸಿಹಿ ಅಪ್ಪ ಎಲ್ಲಿ ಅಂತ ಕೇಳಕ್ ಕರ್ಸಿದ್ರ? ಈಗಾಗಲೇ ತುಂಬ ಜನ ಈ ಪ್ರಶ್ನೆನ ಕೇಳಿದ್ದಾರೆ. ನೀವು ಈ ಪ್ರಶ್ನೆನ ಕೇಳೋಕ್ಕಿಂತ ಮುಂಚೆ ನಾನೇ ಹೇಳ್ತಾ ಇದ್ದೀನಿ. ಸಿಹಿ ಅಪ್ಪ ಎಲ್ಲಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಸಿಹಿನೂ ಅವ್ರನ್ನ ನೋಡಿಲ್ಲ. ಜೀವನದಲ್ಲಿ ಎಂಥ ಪರಿಸ್ಥಿತಿನೇ ಬರಲಿ, ನನ್ಗೆ ಯಾವತ್ತೂ ಸಿಹಿನ ಬಿಟ್ಟು ಹೋಗೋದಿಲ್ಲ. ಸಿಹಿನೂ ನನ್ನ ಬಿಟ್ಕೊಡೋದಿಲ್ಲ. ಆಲ್ರೆಡಿ ಈ ವಿಷಯ ಗೊತ್ತಿದೆ ಅಂತ ನಾನು ರಾಮ್ ತಪ್ಪು ತಿಳ್ಕೊಂಡೆ. ಅದನ್ನು ಬಿಟ್ಟು ಇದನ್ನು ಮುಚ್ಚಿಡೋ ಉದ್ದೇಶ ಏನೂ ಇಲ್ಲ ಸರ್. ಈ ಸಾರ್ ಅನ್ನೋದನ್ನು ನಿಲ್ಲಿಸು ಸೀತಾ. ನೀನು ನೋಡು, ನಿನ್ನ ಪ್ರಾಮಾಣಿಕತೆ ಬಗ್ಗೆ ನನಗೆ ಯಾವ ಅನುಮಾನನೂ ಇಲ್ಲ. ಯಾವತ್ತು ನೀನು ಆಫೀಸ್ನಲ್ಲಿ ಬೋನಸ್ ಬಂದಿಲ್ಲ ಅಂತ ಎಲ್ಲರ ಎದುರುಗಳು ಸತ್ಯ ಹೇಳಿದ್ಯೋ ಆಗಲೇ ನಿನ್ನ ಪರೀಕ್ಷೆನಲ್ಲಿ ಗೆದ್ದುಬಿಟ್ಟೆ ಮರಿ. ಈಗ ನಿನ್ನ ಮಗಳ ಪ್ರಶ್ನೆಗೆ ಬರೋಣ. ನಾನು ಕೇಳ್ತೀನಿ ಅಂತ ನೀನು ಅಂದ್ಕೊಂಡಿದ್ದೀಯಲ್ಲ, ಅವು ಯಾವ ಪ್ರಶ್ನೆಗಳು ನನ್ನ ಪ್ರಶ್ನೆ ಅಲ್ಲ. ಒಂದು ಹೆಣ್ಣು ತನ್ನ ಜೀವನದ ಬಗ್ಗೆ ಯಾರಿಗೂ ವಿವರಣೆ ಕೊಡಬೇಕಾದ್ದಿಲ್ಲ ಅನ್ನೋ ಮನೋಸ್ಥಿತಿ ಇದೆಯಲ್ಲ, ಅದನ್ನು ನಾನು ಗೌರವಿಸ್ತೀನಿ. ನಿನ್ನ ಜೀವನದ ಬಗ್ಗೆ ಹೇಳೋದು ಬಿಡೋದು ನಿನ್ನಿಷ್ಟ. ಆದರೆ ನನ್ನ ಮೊಮ್ಮಗನ ಭವಿಷ್ಯ ನನಗೆ ಮುಖ್ಯ ಅಲ್ವಾ? ಅದಕ್ಕೆ ಕೇಳ್ತಾ ಇದ್ದೀನಿ. ನಿನ್ನ ಒಂದು ಮಗು ಇದೆ ಅಂದಮೇಲೆ ಆ ಮಗುಗೆ ಒಂದು ಅಪ್ಪ ಇರಲೇಬೇಕು. ಅದು ನಿಸರ್ಗ ಸತ್ಯ. ಆದರೆ ನನ್ನ ಪ್ರಶ್ನೆ, ಅವರು ಬದುಕಿದಾರ? ಸೀತಾನೇ ಈ ಮನೆ ಸೊಸೆ, ಅದಕ್ಕೆ ಅಮ್ಮನ ಆಶೀರ್ವಾದನೂ ಇದೆ. ಆಶೀರ್ವಾದ? ನನ್ನ ಶಾಪದ ಮುಂದೆ ನಿನ್ನಮ್ಮನ ಆಶೀರ್ವಾದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ರಾಮ. ಅಕ್ಕನೇ ಆಶೀರ್ವಾದ ಮಾಡಿದಾಳೆ ಅಂದಮೇಲೆ ಅದು ಈಡೇರುತ್ತೆ ಕಣೋ.
ನಾನು ಈಡೇರಿಸ್ತೀನಿ. ನಿನಗೇನು ಖುಷಿನೋ ಅದು ಸಿಗೋ ಹಾಗೆ ಮಾಡ್ತೀನಪ್ಪು. ಇಟ್ಸ್ ಅ ಪ್ರಾಮಿಸ್. ಚಿಕ್ಕಿ, ಸೀತಾನ ನಾನು ತುಂಬ ಪ್ರೀತಿಸ್ತಿದ್ದೀನಿ. ಇಫ್ ಇನ್ ಕೇಸ್ ತಾತ ಒಪ್ಕೊಳ್ದೆ ಹೋದ್ರೆ ನಾನ್ ಬೇರೆ ಯಾರು ಮದುವೆ ಆಗಲ್ಲ ಚಿಕ್ಕಿ. ಈ ಪ್ರಾಪರ್ಟಿ, ಆಸ್ತಿ ಇದೆಲ್ಲ ನೀವೇ ನೋಡ್ಕೊಳ್ಬೇಕಾಗುತ್ತೆ ಚಿಕ್ಕಿ. ಇದು ಯಾವುದು ನಂಗೆ ಬೇಡ. ಅದು ಹೇಗಾಗುತ್ತೆ ಅಪ್ಪು? ಮತ್ತೆ ಹಾಗಾಗೋದಕ್ಕೆ ನಾನು ಬಿಡ್ತೀನ? ನೋಡು, ಡೋಂಟ್ ಥಿಂಕ್ ನೆಗೆಟಿವ್. ಅಕಸ್ಮಾತ್ ಮಾವಯ್ಯ ಒಪ್ಪಲಿಲ್ಲ ಅಂತಂದರೆ ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ಓಕೆ, ಯು ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಚಿಕ್ಕಿ ತಗೊಳ್ಳಿ. ನೀನೇನೋ ಬೇಡ ಅಂತಿದ್ಯಾ, ಆದರೆ ನಿನ್ನಮ್ಮ ಆಸ್ತಿನ ನೀನು ಯಾರಿಗೂ ಕೊಡೋ ಹಾಗಿಲ್ಲ ಅಂತ ಹಾಳಾದ ವಿಲ್ಲಲ್ಲಿ ಬರ್ದಿದ್ದಾಳಲ್ಲ. ನಿನ್ನ ಒಂದು ಮಗು ಇದೆ ಅಂದಮೇಲೆ ಆ ಮಗುಗೆ ಒಂದು ಅಪ್ಪ ಇರಲೇಬೇಕು. ಅವರು ಬದುಕಿದಾರ? ಗೊತ್ತಿಲ್ಲ. ಅವ್ರು ಬದುಕಿದಾರೋ ಇಲ್ವೋ, ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಮುಂದೆ ಇನ್ಯಾವ ಪ್ರಶ್ನೆನೂ ಕೇಳದೆ ಇರೋ ಥರ ಉತ್ತರ ಕೊಟ್ಬಿಟ್ಟೆ. ಬಿಡು, ನಾನೇನು ಕೇಳೋದಿಲ್ಲ. ಆದರೆ ನಿನ್ನ ಮುಂದೆ ನಾನೊಂದು ಬೇಡಿಕೆ ಇಡ್ತಾ ಇದ್ದೀನಿ. ಇದಕ್ಕೆ ನಿನ್ನ ಒಪ್ಪಿಗೆನ ನನಗೀಗಲೇ ಹೇಳಬೇಕು ಅಂತೇನಿಲ್ಲ. ನೀನು ರಾಮು ಹತ್ರ ಹೇಳಿದ್ರು ಸಾಕು. ಅದೇನು ಅಂತ ಕೇಳಿ ತಾತ. ನಿನ್ನ ಮಗಳು ಸಿಹಿ ತುಂಬ ಮುದ್ದಾದ ಮಗು, ಚೂಟಿ. ಅವಳ ಮಾತು, ಮುಗ್ಧತೆ, ಜಾಣ್ಮೆನ ಯಾವ ಮನುಷ್ಯನೂ ಒಪ್ಕೊಳ್ಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವಳನ್ನ ನಾನು ನನ್ನ ಮನೆ ಮಗುವಾಗಿ ಒಪ್ಕೋತೀನಿ. ಇನ್ನು ನಿನ್ನಲ್ಲಿ ಹುಡುಕಿದ್ರೂ ಯಾವ ಲೋಪದೋಷವೂ ಇಲ್ಲ ಕಣಮ್ಮ. ನಮ್ಮ ರಾಮುಗೆ ತಕ್ಕ ಹೆಣ್ಣು ನೀವು. ನಿನ್ನ ಹಳೆಯ ಜೀವನ ಇದೆಯಲ್ಲ, ಅದು ನಮಗೆ ಬೇಕಾಗಿಲ್ಲ. ನಿನ್ನನ್ನು ನಾನು ನಮ್ಮ ಮನೆ ಸೊಸೆಯಾಗಿ ಸ್ವೀಕರಿಸ್ತೀನಿ. ತಾತ, ನನ್ನ ಮನಸಾರೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.